ಹೀಗಾಗಿ ವಿಶೇಷ ಅಧಿವೇಶನ ಕರೀತಾರೆ ಅಂದ್ರೆ ಇಂಥ ಕೆಟ್ಟ ಸರ್ಕಾರವನ್ನ ಯಾರು ನೋಡಕ್ ಸಾಧ್ಯ ಇಲ್ಲ. ಇಲ್ಲಿ ಮರ್ಡರ್ಗಳಾಗ್ತಾ ಇದೆ, ರೇಪ್ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಇದರ ಬಗ್ಗೆ ವಿಶೇಷ ಅಧಿವೇಶನ ಕರಿಬೇಕಾಯ್ತು. ಡ್ರಗ್ ಮಾಫಿಯಾ ಇಡೀ ಕರ್ನಾಟಕವನ್ನ ಸುತ್ತುವರೆದು ಬಿಟ್ಟಿದೆ. ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಸೀಸ್ ಮಾಡ್ತಾರೆ, ಮೈಸೂರಲ್ಲಿ, ಮಹಾರಾಷ್ಟ್ರದವ್ರು ಬಂದು ಬೆಂಗಳೂರಲ್ಲಿ ಸೀಸ್ ಮಾಡ್ತಾರೆ. ಹೇಳೋರು ಕೇಳೋರು ಇಲ್ಲ. ಇದಕ್ಕೆ ವಿಶೇಷ ಅಧಿವೇಶನ ಕರಿಬೇಕು. ಯಾಕಂದ್ರೆ ಲಕ್ಷಾಂತರ ಜನ, ಸರ್ಕಾರದ ಸರ್ವೆ ಪ್ರಕಾರನೇ 7-8 ಲಕ್ಷ ಜನ ಯುವಕರು ಇದರಲ್ಲಿ ಡ್ರಗ್ ಮಾಫಿಯಾ, ಡ್ರಗ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮಾಫಿಯಾ ತಾಂಡ ಆಡ್ತಾ ಇದೆ. ಇದರ ಬಗ್ಗೆ ವಿಶೇಷ ಅಧಿವೇಶನ ಕರೆದು ನಮ್ಮ ರಾಜ್ಯದ ಯುವಕರನ್ನ ಉಳಿಸೋಂಥದಕ್ಕೆ ಏನು ಮಾಡ್ಬೋದು ಅಂತ ಎಲ್ಲಾ ಪಕ್ಷಗಳನ್ನ ಕೇಳಬೇಕಾಯ್ತು. ಅದು ಬಿಟ್ಟು ಇವರಿಗೆ ಕಮಿಷನ್ ದುಡ್ಡು ಬರ್ತಾ ಇಲ್ಲ, ಯಾವ್ದ್ರಲ್ಲಿ ನರೇಗಾ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಅದಕ್ಕೆ ಇದು ಮಾಡ್ತಾರೆ. ನಾವು ಕೊಡ್ತೀರಿ ಅಂಕಿಅಂಶ, ಅದನ್ನ ಕೇಳಿ ಅಂಕಿಅಂಶ. ಈ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಹಿಂದೆ ಎಷ್ಟು ಬರ್ತಾ ಇತ್ತು, ನಾವೆಷ್ಟು ಕೊಡ್ತಾ ಇದ್ದೀರಿ, ಹೊಸ ಕಾನೂನು ಏನ್ ಮಾಡಿದಿರಿ, ಇವೆಲ್ಲನೂ ಕೂಡ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀರಿ. ಅದರಿಂದ ಈ ವಿಶೇಷ ಅಧಿವೇಶನ ಕರೆದ್ರೆ ಅದು ಕಾಂಗ್ರೆಸ್ ಅಧಿವೇಶನ ಆಗ್ತೈತೆ ಹೊರತು ಅದಕ್ಕೆ ಬಿಜೆಪಿದು ಏನು ಸಂಬಂಧ ಇರಲ್ಲ. ಬಿಜೆಪಿ JDS ನೋಡೋಣ, ನಮ್ಮ ಪಾರ್ಟಿ ನಾವು ತೀರ್ಮಾನ ಮಾಡ್ತೀರಿ, ಹೋಗ್ಬೇಕೋ ಬೇಡ ಅನ್ನೋ ತೀರ್ಮಾನ ಮಾಡ್ತೀರಿ ಅಧಿವೇಶನ. ಥ್ಯಾಂಕ್ ಯು. ತೆಲಂಗಾಣದ ಅಭಿವೃದ್ಧಿ ಚೆನ್ನಾಗಿದೆ, ಕರ್ನಾಟಕದಲ್ಲಿ ಅಭಿವೃದ್ಧಿ ಇಲ್ಲ ಅಂತ ತೆಲಂಗಾಣ ಸಚಿವರು ತಾವೇನು ಹೇಳ್ತಾರೆ? ಅದಕ್ಕೆ DK ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ಯಾಕಂದ್ರೆ DK ಶಿವಕುಮಾರ್ ಅವರೇ ಹೋಗಿ ಅಲ್ಲಿ ಕೈ ಎತ್ತಿಬಿಟ್ಟು ನಾನೇ ಗೆಲ್ಸಿದ್ದು ಅಂದ್ರಲ್ಲ. ರೇವಂತ್ ರೆಡ್ಡಿನ ಕೈ ಹಿಡ್ಕೊಂಡು ಹಿಂಗ್ ಎತ್ತಿ ಅವನ್ ಕೈ ಕೊಡದಿದ್ರು ಹಿಡ್ಕೊಂಡು ಎತ್ತಿಬಿಟ್ರು. ವಾಲ್ಮೀಕಿ ಹಗರಣದ ದುಡ್ಡೆಲ್ಲ ಅಲ್ಲೇ ತಾನೇ ಹೋಗಿರೋದು, ನಮ್ಗೆ ಗೊತ್ತಿರೋ ಪ್ರಕಾರ. ಇನ್ ಗೊತ್ತಿಲ್ದಿರೋ ಎಷ್ಟು ದುಡ್ಡು ಹೋಗೈತೋ. ಅದರಿಂದ ತೆಲಂಗಾಣ ಇವತ್ತು ನಮ್ಗೆ ಸವಾಲಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು? ನಮ್ಮ ನಾಯಕರುಗಳೇ, ಕಾಂಗ್ರೆಸ್ ನಾಯಕರುಗಳೇ. ಅದನ್ನ ಸರ್ಟಿಫಿಕೇಟ್ ಕೊಟ್ಟಿರೋದನ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ ಸರ್. ನಾನು ಹೇಳಿದ್ದೀನಿ, ಸರ್ಕಾರ ಪಾಪರ್ ಆಗಿದೆ, ಖಜಾನೆ ಖಾಲಿ. ಅಸೆಂಬ್ಲಿ ಒಳಗಡೆನೆ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ, ಖಾಲಿ ಆಗಿದೆ ಅಂತೇಳಿ. ಸಂಬಳ ಕೊಟ್ಟಿಲ್ಲ. ಒಂದೇ ನಿಮಿಷ, ನಿಮ್ಮ ಎಲ್ಲ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಇವರು ಸಚಿವರು ಯಾರು ಅಲ್ಲಪ್ಪ, ಲಕ್ಷ್ಮೀ ಹೆಬ್ಬಾಳಕರ್ ಅವರು, ನಮ್ಗೂ ಎಲ್ಲರೂ ಅವರು 5,000 ಕೋಟಿನ ನುಂಗಾಕಿದ್ರಲ್ಲ. ಹೆಂಗ್ ನುಂಗಾಕಿದ್ರು? ಖಜಾನೆ ತುಂಬಿ ತುಳುಕ್ತಾ ಇದ್ರೆ 5,000 ಕೋಟಿ 2 ತಿಂಗಳದ್ದು ಎತ್ತೇ ಬಿಟ್ಟಿವರಲ್ಲ, ಗೊತ್ತೇ ಇಲ್ಲ. ನಾವ್ ಹಿಡಿದಿದ್ದಕ್ಕೆ ಗೊತ್ತಾಗಿದ್ದು. ಈಗ ಬಾಜಾ ಬಿಡ್ತಾ ಇದ್ದಾರೆ, ಕೊಡಕ್ಕಾಗ್ತಾ ಇಲ್ಲ ಈಗ. ಯಾಕಂದ್ರೆ ಬಡ್ಜೆಟ್ ಮುಗ್ದೋಯ್ತು. ಮಾರ್ಚ್ ಬಡ್ಜೆಟ್ ಅಲ್ಲಿ ಒಳಗಡೆ ಕೊಡ್ಬೇಕಾಯ್ತದು, ಕೊಡಕ್ಕಾಗ್ತಾ ಇಲ್ಲ. ಮೊನ್ನೆ ಸಪ್ಲಿಮೆಂಟರಿ ಬಡ್ಜೆಟ್ ಬಂತು, ಸಪ್ಲಿಮೆಂಟರಿ ಬಡ್ಜೆಟ್ ಅಲ್ಲೂ ಇಲ್ಲ. 5,000 ಕೋಟಿ, 10 ಅಲ್ಲ 20 ಅಲ್ಲ, 5,000 ಕೋಟಿ ಹೆಂಗ್ ನುಂಗಿದ್ರು? ಎಲ್ಲಿಗೋಯ್ತು? ಅಂದ್ರೆ ಖಜಾನೆ ಖಾಲಿ ಆಗಿದೆ. ಈಗ ಆತ್ಮಹತ್ಯೆಗಳಾಗ್ತಾ ಇದೆ. ಅಧಿಕಾರಿಗಳು ಎಲ್ಲ ಕ್ಷಮಾಪಣೆ ಕೇಳಿದ್ರಲ್ಲ, ಕ್ಷಮಾಪಣೆ ಕೇಳಿದ್ರು. ಮುಖ್ಯಮಂತ್ರಿನ ಹೆಂಗಾನ ಮಾಡಿ ಅಡ್ಜಸ್ಟ್ ಮಾಡಿ ನಾನು ಕೊಟ್ಬಿಡ್ತೀನಿ ಅಂದ್ರಲ್ಲ. ಇದುವರೆಗೂ ಕೊಡಕ್ಕಾಗಲ್ಲ. ಯಾಕಂದ್ರೆ ಬಡ್ಜೆಟ್ 31 ಮುಗ್ದೋಯ್ತು ಮಾರ್ಚ್. ಅದರಲ್ಲಿ ಅಲೋಕೇಶನ್ ಆಗಿ ಕೊಡ್ಬೇಕಾಗಿತ್ತು. ಫೈನಾನ್ಸ್ ಅವ್ರು ಹೇಳ್ತಾರೆ ಅಲೋಕೇಶನ್ ಮಾಡಿದಿರಿ ಅಂತಾರೆ. ಮಾಡಿದ್ರೆ ದುಡ್ಡು ಎಲ್ಲೋಯ್ತು ಇವಾಗ 5,000 ಕೋಟಿ. ಅದು ವಾಲ್ಮೀಕಿ ನಿಗಮದ ತರ ಏನಾನ ಪಟಾಪಟ್ ಅಂತ ತೆಲಂಗಾಣ ಹೇಳಿದ್ರಲ್ಲ, ಅಲ್ಲಿಗೆ ನಾನು ಹೊರಟೋಯ್ತು 5,000 ಕೋಟಿ.